ನಾನಿದ್ದೀನಿ ಮೈಸೂರು ಜಂಕ್ಷನಲ್ಲಿ. ನಾನು ಹೋಗ್ತಿರೋ ಟ್ರೈನು ಚಾಮುಂಡಿ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ಈ ಟ್ರೈನು ಸಿಕ್ಕಾಪಟ್ಟೆ ಕ್ರಾಸಿಂಗ್ ಆಗುತ್ತೆ. ಸುಮಾರು ಒಂದು ಎಷ್ಟಂತ ಹೇಳಲ್ಲ, ಆ ಕ್ರಾಸಿಂಗ್ ಎಲ್ಲ ಮುಗಿದ್ಮೇಲೆ ನೀವೇ ಕೌಂಟ್ ಮಾಡಿಬಿಟ್ಟು ಹೇಳಿ ಎಷ್ಟು ಟ್ರೈನ್ ಕ್ರಾಸಿಂಗ್ ಆಯಿತು ಅಂತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತಿದ್ದೀನಿ ಮೈಸೂರು ಜಂಕ್ಷನಲ್ಲಿದ್ದೀನಿ. ಇಲ್ಲಿಂದ ಇನ್ನೊಂದು ಜರ್ನಿ ತಂದಿದ್ದೀನಿ ನಿಮಗೆ. ಆಲ್ರೆಡಿ ಟೈಟಲು ತಮ್ಮನಲ್ಲಿ ನೋಡಿರ್ತೀರ, ಚಾಮುಂಡಿ ಎಕ್ಸ್ಪ್ರೆಸ್ 16215. ಇದೇ ಟ್ರೈನಲ್ಲಿ ಮೈಸೂರು ಜಂಕ್ಷನಿಂದ ಬೆಂಗಳೂರುವರೆಗೂ ನಮ್ಮ ಪ್ರಯಾಣ ಇರುತ್ತೆ. ನನ್ನ ಜೊತೆಗೆ ನೀವು ಇರ್ತೀರ ಡಿಜಿಟಲಿ. ಅಲ್ಲಿ ಕಾಣಿಸ್ತಿರೋದು ಅನ್ರಿಸರ್ವ್ ಟಿಕೆಟ್ ಕೌಂಟ್ರು. ನಮ್ಮ ಟ್ರೈನ್ ಬಂದುಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿದೆ, ಚಾಮುಂಡಿ ಎಕ್ಸ್ಪ್ರೆಸ್ಸು. ಬನ್ನಿ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ. ಫ್ರೆಂಡ್ಸು, ಮೈಸೂರಿಂದ ಬೆಂಗಳೂರಿಗೆ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 65 ರೂಪಾಯಿ ಇದೆ. ಇದೇ ನೋಡಿ, ನಾವು ಹೋಗ್ತಿರೋ ಟ್ರೈನ್ ಬಂದುಬಿಟ್ಟು 16215 ಚಾಮುಂಡಿ ಎಕ್ಸ್ಪ್ರೆಸ್. ಜೊತೆಗೆ ರಾಜಾರಾಣಿ ಎಕ್ಸ್ಪ್ರೆಸ್ಸು ರೇಕ್ಷರಿದೆ. ಸಮಯ ಬಂದು 6 ಗಂಟೆ 19 ನಿಮಿಷ. ಒಳಗಡೆ ಬಂದ ಮೇಲೆ ಈ ಥರ ಇದೆ ನಮ್ಮ ಜನರಲ್ ಕೋಚು. ಇದು ರಿಸರ್ವ್ ಕೋಚು, ಬಟ್ ಜನರಲ್ ಕೋಚ್ ಮಾಡಿದ್ದಾರೆ. ಒಳಗಡೆ ಡಿಸ್ಪ್ಲೇ TV ಇದೆ, ಡಿಸ್ಪ್ಲೇ ಆಗ್ತಿದೆ. 3:3 ಅಂದರೆ ಒಂದು ಸೀಟಲ್ಲಿ 3 ಜನ ಕೂತ್ಕೊಬೋದು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಮೈಸೂರಿಂದ ಹೊರಟಿದೆ ನಮ್ಮ ರೈಲು ಚಾಮುಂಡಿ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ಮೈಸೂರಿಂದ ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಕ್ಟಾಗಿ 6 ಗಂಟೆ 45 ನಿಮಿಷಕ್ಕೆ ಬಿಡ್ಬೇಕಾಗಿರೋ ನಮ್ಮ ಟ್ರೈನು 6 ಗಂಟೆ 41 ನಿಮಿಷಕ್ಕೆ ಬಿಟ್ಟಿದೆ ಮೈಸೂರಿಂದ. ನೀವು ಆ ಸೈಡ್ ಏನು ನೋಡ್ತಿದ್ದೀರಾ, ಅದು ಬಂದು ರೈಲ್ ಕೋಚ್ ಯಾರ್ಡು, ರೈಲ್ ಕೇರ್ ಸೆಂಟ್ರು, ಕೋಚ್ ಯಾರ್ಡು, ಏನು ಬೇಕಾದ್ರೂ ಕರೀರಿ, ಮೈಸೂರು ಜಂಕ್ಷನ್ದು. ನಮ್ಮ ಟ್ರೈನು ಮೈಸೂರು ಬಿಟ್ಟ ಮೇಲೆ ನಮ್ಮ ಮುಂದಿನ ನಿಲ್ದಾಣ ಬಂದುಬಿಟ್ಟು ಪಾಂಡವಪುರ. ಆ ಕಡೆ ಯಾವುದೋ LHB ಕೋಚ್ ಬಂದಿದೆ. ಯಾವ ಟ್ರೈನ್ ಅಂದರೆ ಜೈಪುರಿಂದ ಮೈಸೂರಿಗೆ ಬರೋ ಟ್ರೈನು. ಅದನ್ನು ಕೋಚ್ ಆ್ಯಡಲ್ಲಿ ಹಾಕಿದ್ದಾರೆ ನೋಡಿ ಮೇಂಟೆನೆನ್ಸ್ಗೆ.
ನಮ್ಮ ಟ್ರೈನ್ ಈಗ ನಾಗನಹಳ್ಳಿ ರೈಲ್ವೆ ಸ್ಟೇಷನ್ನ ಎಂಟ್ರಿ ಆಗ್ತಿದೆ. ಯಾವುದೋ ಒಂದು ಟ್ರೈನ್ ನಿಂತಂಗೆ ಕಾಣಿಸ್ತಿದೆ, ನೋಡೋಣ ಯಾವ ಟ್ರೈನ್ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆ ಜರ್ನಿ ಒಳ್ಳೆ ವೆದರ್ ನೋಡಿ ಯಾವ ಥರ, ತುಂಬ ಅಂದರೆ ತುಂಬ ಕೂಲಾಗಿದೆ ವೆದರ್ ಮಾತ್ರ. ಭಾರತ್ ಗೌರವ್ ಟ್ರೈನ್ ವ್ಯಾಗ್ನೈನ್ ಲೋಕೋ ಡಿಟ್ಯಾಚ್ ಮಾಡಿದ್ದಾರೆ ನಾಗನಹಳ್ಳಿಯಲ್ಲಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪಾಲಹಳ್ಳಿ ಹಾಲ್ಟ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇಲ್ಲಿ ತಿರುಪತಿಯಿಂದ ಚಾಮರಾಜನಗರಕ್ಕೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನ್ ಕ್ರಾಸಿಂಗ್ ಆಗುತ್ತೆ. ಬರ್ತಿದೆ ನೋಡಿ, ವ್ಯಾಪ್ 4 ತಿರುಪತಿಯಿಂದ ಚಾಮರಾಜನಗರಕ್ಕೆ ಹೋಗೋ ಎಕ್ಸ್ಪ್ರೆಸ್ಸು. ಈ ಟ್ರೈನ್ನ ಒಂದ್ಸರಿ ಎಂಡ್ ಟು ಎಂಡ್ ಮಾಡೋಣ. ಆಲ್ರೆಡಿ ತಿರುಪತಿಯಿಂದ ಬೆಂಗಳೂರವರೆಗೂ ಈ ಟ್ರೈನ್ ವೀಡಿಯೋ ಮಾಡಿದ್ದೀನಿ. ಬೆಂಗಳೂರಿಂದ ಚಾಮರಾಜನಗರಕ್ಕೂ ವೀಡಿಯೋ ಮಾಡೋಣ. ನಮ್ಮ ಟ್ರೈನ್ಗೆ ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಇಲ್ಲ. ಮೈಸೂರು ಬಿಟ್ಟರೆ ಸೀದಾ ಬಂದುಬಿಟ್ಟು ಪಾಂಡವಪುರ. ಒಳ್ಳೆ ಕರ್ವಿದೆ ಗುರು ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ನು. ದೇವಸ್ಥಾನ ಅದೇ ನೋಡಿ, ಗೋಪುರ ಕಾಣಿಸುತ್ತಲ್ಲ, ಅದೇ ದೇವಸ್ಥಾನ ಶ್ರೀರಂಗಪಟ್ಟಣ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪಾಂಡವಪುರ ರೈಲ್ವೆ ಸ್ಟೇಷನ್ ಒಳಗಡೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ಲೆಫ್ಟ್ ಸೈಡ್ ಬಂದಿದೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಪಾಂಡವಪುರದಿಂದ ಹೊರಟಿದೆ. ಹೀಗೆ ವೇರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ಚೆಕ್ ಮಾಡ್ತಿದ್ದೆ, ಸಿಕ್ಕಾಪಟ್ಟೆ ಕ್ರಾಸಿಂಗ್ ಇದಾವೆ ಗುರು. ಬೆಂಗಳೂರಿಗೆ ಹೋಗೋವರೆಗೂ ಹೆವಿ ಕ್ರಾಸಿಂಗ್ ಸಿಗ್ತವೆ. ಯಾವ ಟ್ರೈನು ಮಿಸ್ ಮಾಡಲ್ಲ. ನೀವು ವಿಡಿಯೋ ಕೊನೆವರೆಗೂ ನೋಡೋದನ್ನ ಮರಿಬೇಡಿ, ಯಾಕಂದರೆ ಸಿಕ್ಕಾಪಟ್ಟೆ ಕ್ರಾಸಿಂಗ್ಸ್ ಇದ್ದಾವೆ. ಸುಮಾರು ಒಂದು 11 ಟ್ರೈನ್ಸ್ ಇದ್ದಾವೆ ಕ್ರಾಸಿಂಗ್ಸಲ್ಲಿ. ನೋಡೋಣ, ಆಲ್ಮೋಸ್ಟ್ ಆಲ್ 100% ಎಲ್ಲ ಟ್ರೈನ್ ಕ್ರಾಸಿಂಗು ತೆಗೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನೀವು ಎಲ್ಲಿಂದ ನೋಡ್ತಿದ್ದೀರಾ, ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್.
ಫ್ರೆಂಡ್ಸ್, ತಾಳಗುಪ್ಪೆಯಿಂದ ಮೈಸೂರಿಗೆ ಹೋಗೋ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗ್ತಿದೆ ಈ ಪಾಂಡವಪುರ ಔಟರಲ್ಲಿ. ಚಂದ್ರಗಿರಿ ಹೊಳೆ ಅಲ್ಲಿ ಕರೆಕ್ಟಾಗಿ ಕ್ರಾಸಿಂಗ್ ಆಗ್ತಿದೆ. ಬ್ಯಾಡ್ರಹಳ್ಳಿಯಿಂದ ಮಂಡ್ಯಕ್ಕೆ ಹೋಗೋ ದಾರಿ ಸೆಂಟ್ರಿಗೆ ಔಟರಲ್ಲಿ ಕಡಲೂರು ಪೋರ್ಟಿಂದ ಮೈಸೂರಿಗೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನ್ ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಂಡ್ಯ ಸಿಟಿ ಒಳಗೆ ಎಂಟ್ರಿ ಆಗ್ತಿದೆ. ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ ಹಂಪಿ ಎಕ್ಸ್ಪ್ರೆಸ್ ನಿಂತಿದೆ. ನೋಡೋಣ ರೈಲ್ವೆ ಸ್ಟೇಷನಲ್ಲಿ ಕ್ರಾಸಿಂಗ್ ಆಗುತ್ತೆ ಇಲ್ಲ ಔಟರಲ್ಲಿ ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್ ನೋಡಿ, ನಮ್ಮ ಟ್ರೈನ್ ಈಗ ಮಂಡ್ಯ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದೆ. ಹಂಪಿ ಎಕ್ಸ್ಪ್ರೆಸ್ಸು ಮೈಸೂರು ಕಡೆ ಹೊರಟಿದೆ. ಮಂಡ್ಯ ರೈಲ್ವೆ ಸ್ಟೇಷನಿಂದ ಮೈಸೂರು ಕಡೆ ಹೊರಟಿದೆ. ವೆಲ್ಕಮ್ ಟು ಸಕ್ಕರೆ ನಾಡು ನಮ್ಮ ಮಂಡ್ಯ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಬಂದಿದೆ ಮಂಡ್ಯಗೆ. 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಮಂಡ್ಯದಿಂದ ಹೊರಟಿದೆ. ಮಂಡ್ಯದಿಂದ ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಫ್ರೆಂಡ್ಸ್, ಮಂಡ್ಯ ಔಟರಲ್ಲಿ ಟುಟಿಕಾರ್ನ್ ತೂತುಕುಡಿಯಿಂದ ಮೈಸೂರಿಗೆ ಹೋಗೋ ಎಕ್ಸ್ಪ್ರೆಸ್ ಕ್ರಾಸ್ ಆಗ್ತಿದೆ. ಮಂಡ್ಯ, ರಾಮನಗರ, ಮೈಸೂರು, ಹಾಸನ ಈ ಡಿಸ್ಟಿಕ್ಗಳಲ್ಲಿ ನೀರಿನ ಅಭಾವ ಏನಿಲ್ಲ. ಸಿಕ್ಕಾಪಟ್ಟೆ ಹೊಳೆ ನದಿಗಳಿದ್ದಾವೆ. ಇದ್ರೆ ಈ ಥರ ಇರ್ಬೇಕು ಗುರು. ನಮ್ಮ ಟ್ರೈನ್ ಈಗ ಮದ್ದೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಮದ್ದೂರು ವಡೆ ಫೇಮಸ್ಸು. ನೋಡೋಣ, ಸಿಕ್ಕಿದ್ರೆ ತಿನ್ನೋಣ. ಅಂದರೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಗೊತ್ತಾಗಲ್ಲ ಗುರು. ಟ್ರೈನಾಗಿ ಬರೋದನ್ನೆಲ್ಲ ಒರಿಜಿನಲ್ ಅಂತ ಹೇಳೋಕ್ಕಾಗಲ್ಲ. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಮದ್ದೂರಿಂದ ಹೊರಟಿದೆ.
ನೋಡೋಣ, ಟ್ರೈನಲ್ಲಿ ಏನಾದರೂ ಮದ್ದೂರು ರೋಡೆ ಬಂದರೆ ಖಂಡಿತವಾಗ್ಲೂ ತಗೊಂಡು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಫುಲ್ ರಿನೋವೇಷನ್ ಆಗ್ತಿದೆ. ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಪ್ಲಾಟ್ಫಾರ್ಮ್ ನಂಬರ್ 3 ಅನ್ಸುತ್ತಿದ್ದು, 3ರಿಂದ ಹೊರಟಿದೆ. ಇವಾಗ ಚೆಕ್ ಮಾಡಿದೆ, ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಸು ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿದೆ. ಅದು ನೋಡೋಣ, ಸಿಗುತ್ತೆ, ಕ್ರಾಸಿಂಗ್ ಆಗುತ್ತೆ, ತೋರಿಸ್ತೀನಿ ನಾನು ನಿಮಗೆ. ಬಂತು ನೋಡಿ ಗೋಲ್ಗುಂಬಸ್ ಎಕ್ಸ್ಪ್ರೆಸ್. ಪಂಡ್ರಾಪುರದಿಂದ ಮೈಸೂರಿಗೆ ಬರೋ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಸು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ರಾಮನಗರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಇಲ್ಲಿ ರಿನೋವೇಷನ್ ಆಗ್ತಿದೆ ರಾಮನಗರ ರೈಲ್ವೆ ಸ್ಟೇಷನ್ನು. ಹಾಗೆ ರಾಮನಗರ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಸಿಕ್ಕಾಪಟ್ಟೆ ಜನ ಗುರು, ರಾಮನಗರ ಚನ್ನಪಟ್ಟಣದಲ್ಲಿ ಸಿಕ್ಕಾಪಟ್ಟೆ ಜನ ಹತ್ಕೊಂಡ್ರು. ಫುಲ್ಲು ಪ್ಯಾಕ್ ಆಯ್ತು ಗಾಡಿ ಮಾತ್ರ. ರಾಮನಗರದಿಂದ ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ರಾಮನಗರನ ಬೆಂಗಳೂರು ಸೌತ್ ಮಾಡೋಕ್ಕೆ ಹೊರಟಿರೋ ಸರ್ಕಾರದ ನಿರ್ಧಾರ ಸರಿನಾ ತಪ್ಪ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ರಾಮನಗರ ಅನ್ನೋ ನೇಮ್ನ ಚೇಂಜ್ ಮಾಡೋದು ಸರಿನಾ ತಪ್ಪ ಅಂತ ನಿಮ್ಮ ಅನಿಸಿಕೆ ತಿಳಿಸಿ. ಇವಾಗ ಚೆಕ್ ಮಾಡಿದೆ, ಬಿಟ್ಟಿದೆ ಯಾವುದು ಕಾಚಿಗೂಡೆಯಿಂದ ಮೈಸೂರು ಅಶೋಕಪುರಂಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ನೋಡೋಣ ಎಲ್ಲಿ ಕ್ರಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಬಂತು ನೋಡಿ ಕಾಚಿಗೂಡೆಯಿಂದ ಅಶೋಕಪುರಂಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಮುಂಚೆ ಮೈಸೂರು ಜಂಕ್ಷನ್ವರೆಗೂ ಇತ್ತು, ಈಗ ಅಶೋಕಪುರಂವರೆಗೂ ಎಕ್ಸ್ಟೆಂಡ್ ಆಗಿದೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಿಡದಿ ರೈಲ್ವೆ ಸ್ಟೇಷನಿಗೆ ಬಂದಿದೆ. ಬಿಡದಿ ಏನಕ್ಕೆ ಫೇಮಸ್ ಅಂದರೆ ತಟ್ಟೆ ಇಡ್ಲಿಗೆ ಫೇಮಸ್ಸು. ಹಾಗೆ ಫಿಲಿಮ್ ಸಿಟಿ ಇದೆ ಇಲ್ಲಿ. ಬಿಡದಿಯಿಂದ ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೆಜ್ಜಾಲ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಹಿಂದ್ಗಡೆ ವಾರಣಾಸಿ ಸೂಪರ್ ಫಾಸ್ಟ್ ಬರ್ತಿದೆ. ಎಲ್ಲಿ ಓವರ್ಟೇಕ್ ಆಗುತ್ತಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಓವರ್ಟೇಕ್ ಆದರೆ ತೋರಿಸ್ತೀನಿ. ಮೈಸೂರಿಂದ ವಾರಣಾಸಿಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ವಯಾ ಚಿತ್ರದುರ್ಗ ಬಳ್ಳಾರಿ ಮೇಲೆ ಹೋಗುತ್ತೆ. ಸದ್ಯಕ್ಕೆ ಓವರ್ಟೇಕ್ ಏನಾಗಲಿಲ್ಲ. ನೋಡೋಣ, ಮೇ ಬಿ ಕೆಂಗೇರಿ ಅಥವಾ ಬೆಂಗಳೂರು ಮೆಜೆಸ್ಟಿಕ್ ಹೋಗೋದ್ರೊಳಗೆ ಓವರ್ಟೇಕ್ ಆಗ್ಬೋದು. ಫ್ರೆಂಡ್ಸ್, ರೈಟ್ ಸೈಡ್ ಏನು ನೋಡ್ತಿದ್ದೀರಾ ನೀವು ಲೈನು, ಅದು ಬಂದುಬಿಟ್ಟು ಚಾಮರಾಜನಗರಕ್ಕೆ ಹೋಗೋ ಲೈನು. ಬಟ್ ಅದು ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಇದು ಹೆಜ್ಜಾಲ ಟು ಚಾಮರಾಜನಗರ. ಫ್ರೆಂಡ್ಸ್, ಬಸವ ಎಕ್ಸ್ಪ್ರೆಸ್ ಬಾಗಲಕೋಟೆಯಿಂದ ಮೈಸೂರಿಗೆ ಹೋಗೋ ಬಸವ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ರೈಲು ಈಗ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಆ ಕಡೆಯಿಂದ ಕೊಚ್ಚುವೇಲಿಯಿಂದ ಮೈಸೂರಿಗೆ ಹೋಗೋ ಎಕ್ಸ್ಪ್ರೆಸ್ಸು ಡಿಪಾರ್ಚರ್ ಆಗ್ತಿದೆ ಕೆಂಗೇರಿಯಿಂದ. ನಾವು ಎಂಟ್ರಿ ಆಗ್ತಿದ್ದೀವಿ, ಅದು ಡಿಪಾರ್ಚರ್ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಕೆಂಗೇರಿ ರೈಲ್ವೆ ಸ್ಟೇಷನ್. ನೋಡೋಣ ಇಲ್ಲೇನಾದರೂ ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡುತ್ತಾ ರೈಲ್ವೆ ಸ್ಟೇಷನಿಗೆ ಅಂತ. ಯಾಕಂದರೆ ಇದನ್ನು ಇಲ್ಲೇ ನಿಲ್ಲಿಸ್ಬಿಟ್ಟು ಅದನ್ನು ಮುಂದೆ ಬಿಡ್ಬೋದು. ಈಗ ಸಮಯ ಬಂದುಬಿಟ್ಟು 9:23. ಇಲ್ಲ, ಓವರ್ಟೇಕ್ ಆಗಲಿಲ್ಲ. ಸುಮಾರು 5 ನಿಮಿಷ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸಿತ್ತು ಗಾಡಿ. ಕೆಂಗೇರಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ ನಮ್ಮ ರೈಲೀಗ. ಬಟ್ ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಓವರ್ಟೇಕ್ ಆಗಲಿಲ್ಲ. ನೋಡೋಣ, ನಾಯಂಡಹಳ್ಳಿ ಲಾಸ್ಟ್ ಆಪ್ಷನ್. ನಾಯಂಡಹಳ್ಳಿ ಅಲ್ಲೇನಾದರೂ ಕ್ರಾಸಿಂಗ್ ಅಲ್ಲ ಓವರ್ಟೇಕ್ ಆಗುತ್ತೇನೋ ನೋಡೋಣ. ಫ್ರೆಂಡ್ಸ್, ಈ ಟ್ರೈನು ಹೆಸರಿಗೆ ಮಾತ್ರ ಎಕ್ಸ್ಪ್ರೆಸ್. ಎಲ್ಲಂದರೆ ಅಲ್ಲಿ ನಿಲ್ಲಿಸ್ತಿದ್ದಾನೆ. ಸುಮಾರು ಸ್ಪೀಡು ಬರ್ತಿಲ್ಲ, ಅಷ್ಟೊಂದು ಸ್ಪೀಡೇನು ಬರ್ತಿಲ್ಲ. ಮಿನಿಮಮ್ 50ರಿಂದ 60 ಬರ್ತಿದ್ದಾನೆ. ಹೆಸರಿಗೆ ಮಾತ್ರ ಎಕ್ಸ್ಪ್ರೆಸ್ಸು. ಎಲ್ಲಿ ಸಿಕ್ಕರೆ ಅಲ್ಲಿ ನಿಲ್ಲಿಸ್ಬಿಡ್ತಾನೆ. ಮದ್ದೂರಲ್ಲಿ 5 ನಿಮಿಷ 10 ನಿಮಿಷ ನಿಲ್ಲಿಸಿದ್ದ. ಕೆಂಗೇರಿಯಲ್ಲಿ 5 ನಿಮಿಷ ನಿಲ್ಲಿಸಿದ್ದಾನೆ. ಬಿಡದಿಯಲ್ಲಿ 5 ನಿಮಿಷ ನಿಲ್ಲಿಸಿದ್ದ. ಫ್ರೆಂಡ್ಸ್, ಇವಾಗ ಏನು ನೋಡ್ತಿದ್ದೀರಾ, ನಾಯಂಡಹಳ್ಳಿ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಕಡೆ ಏನು ನೋಡ್ತಿದ್ದೀರಾ, KSR ಬೆಂಗಳೂರಿಂದ ಅಶೋಕಪುರಂ ಮೈಸೂರಿಗೆ ಹೋಗೋ ಮೆಮು ಎಕ್ಸ್ಪ್ರೆಸ್ ಹೋಗ್ತಿದೆ ನಾಯಂಡಹಳ್ಳಿಯಲ್ಲಿ. ಇಲ್ಲಿ ಓವರ್ಟೇಕ್ ಆಗಲಿಲ್ಲ ಸದ್ಯಕ್ಕೆ. ಈ ಟ್ರೈನ್ ಏನು ನೋಡ್ತಿದ್ದೀರಾ, KSR ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಹೋಗೋ ಮೆಮು ಟ್ರೈನು ಅರಸೀಕೆರೆಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಈಗ ಚನ್ನಪಟ್ಟಣಕ್ಕೆ ಹೋಗ್ತಿದೆ. ಲ್ಯಾಪ್ 7 ಲೋಕಲ್ MT ರೇಕ್ ಗುರು. ಅಷ್ಟೊಂದು ಜನ ಇಲ್ಲ, ಯಾಕಂದರೆ ಇದ್ರ ಮುಂದೆನೇ KSR ಬೆಂಗಳೂರಿಂದ ಅಶೋಕಪುರಂಗೆ ಹೋಗೋ ಮೆಮು ಎಕ್ಸ್ಪ್ರೆಸ್ ಹೋಗಿದೆ. ಸೊ ಜನ ಎಲ್ಲ ಅದಕ್ಕೆ ಹತ್ಕೊಂಡಿದ್ದಾರೆ. ಇದು ಖಾಲಿ ಹೊಡಿತೈತಿ ಟ್ರೈನ್. ನೋಡಿ, ಮೆಜೆಸ್ಟಿಕ್ ಒಳಗಡೆ ಹೋಗ್ತಿದೆ ಈಗ. SBC ಒಳಗಡೆ ತುಂಬ ಜನ ಇಲ್ಲೇ ಇಳ್ಕೊಂಡು ಬಿಡ್ತಿದ್ದಾರೆ. ಸ್ಲೋ ಆಗಿದ ತಕ್ಷಣ ಇಲ್ಲೇ ಇಳ್ಕೊಂತಿದ್ದಾರೆ. ಈ ಥರ ಸ್ಲೋ ಅಲ್ಲಿ ಇಳ್ಕೊಳೋದು ತುಂಬ ತಪ್ಪು. ಹೆಚ್ಚು ಕಡಿಮೆ ಆದರೆ ಕಾಲು ಕಟ್ಟು, ವೀಲ್ ಕೆಳಗಡೆ ಏನಾದರೂ ಕಾಲು ಬಿದ್ದರೆ ಸ್ಲಿಪ್ಪಾಗಿ ಕಾಲು ಕಟ್ಟು. ನೋಡಿ, ಮೆಜೆಸ್ಟಿಕ್ಕಿಗೆ ಬಂದ್ವಿ. ನಮ್ಮ ಟ್ರೈನ್ SBCಗೆ ಬಂದಿದೆ. ಇನ್ನು ಪ್ಲ್ಯಾಟ್ಫಾರ್ಮ್ ಒಳಗೆ ಹೋಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 8ಕ್ಕೆ ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ. ಆಲ್ರೆಡಿ ಜನ ಇಲ್ಲೇ ಇಳ್ಕೊಂತಿದ್ದಾರೆ. ಈ ಥರ ಯಾರು ಇಳಿಯೋಕೆ ಹೋಗ್ಬಿಟ್ರಿ. ಅಕಸ್ಮಾತ್ ಸ್ಲಿಪ್ಪಾಗಿ ಏನಾದರೂ ಮಿಸ್ ಆದರೆ ಮಾತ್ರ ಕಾಲು ಅಪ್ಪಚ್ಚಾಗುತ್ತೆ. ಯಾಕಂದರೆ ಇದು ಟೈರ್ ಅಲ್ಲ ಸ್ವಾಮಿ, ಇದು ವೀಲು ಕಬ್ಬಿಣದ್ದು. ಕಾಲು ಮಾತ್ರ ಅಪ್ಪಚ್ಚಿನೇ. 2 ಪೀಸ್ ಆಗೋದಂತೂ ಕಾಯಮ್ಮು. ನಮ್ಮ ಟ್ರೈನ್ ಈಗ
ಮೆಜೆಸ್ಟಿಕ್ SBC ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನೀವು ಯಾವ ಊರಿಂದ ಎಲ್ಲಿಂದ ಈ ವಿಡಿಯೋ ನೋಡ್ತೀರ ಅಂತ ನಿಮ್ಮ ಊರ ಹೆಸರು ಹಾಕಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್.